ನಿನ್ನೆ ರಾಜ್ಯದ ಸಾಕಷ್ಟು ಜಿಲ್ಲೆಗಳಲ್ಲಿ ಉತ್ತಮ ಮಳೆಯಾಗಿದೆ. ಯುಗಾದಿಗೂ ಮುನ್ನವೇ ಪೂರ್ವ ಮುಂಗಾರಿನ ಅಬ್ಬರ ಜೋರಾಗಿತ್ತು. ರಾಜ್ಯದ ಹಲವೆಡೆ ಆಲಿಕಲ್ಲು ಸಹಿತ ಸಿಕ್ಕಾಪಟ್ಟೆ ಮಳೆಯಾಗಿದೆ. ಯುಗಾದಿಗೂ ಮುನ್ನವೇ ಪೂರ್ವ ಮುಂಗಾರಿನ ಅಬ್ಬರ. ರಾಜ್ಯದ ಹಲವೆಡೆ ಆಲಿಕಲ್ಲು ಸಹಿತ ಸಿಕ್ಕಾಪಟ್ಟೆ ಮಳೆಯಾಗಿದೆ. ಬಿಸಿಲ ಬೇಗೆಯಿಂದ ಬಸವಳಿದ ಭೂಮಿಗೆ ಮಳೆ ತಂಪೆರೆದಿದೆ. ಕಲಘಟಕಿಯಲ್ಲಿ ಭಾರಿ ಪ್ರಮಾಣದ ಆಲಿಕಲ್ಲು ಮಳೆ ಆಗಿದೆ. ಧಾರವಾಡ ಜಿಲ್ಲೆ ಕಲಘಟಕಿಯ ದೃಶ್ಯಗಳು ಎಲ್ಲೆಡೆ ವೈರಲ್ ಆಗಿವೆ. ಹಾಗೆಯೇ ರಸ್ತೆಯಲ್ಲಿ ರಾಶಿ ರಾಶಿ ಆಲಿಕಲ್ಲು ಕಂಡು ಜನ ಶಾಕ್ ಒಳಗಾಗಿದ್ದಾರೆ. ಇದು ಕಾಶ್ಮೀರ ಅಲ್ಲ, ಕಲಘಟಕಿ ಅಂತೇಳಿ ಆ ವಿಡಿಯೋಗಳು ಸದ್ಯ ವೈರಲ್ ಆಗ್ತಾ ಇವೆ. ರಸ್ತೆಗಳಲ್ಲಿ ರಾಶಿ ರಾಶಿ ಆಲಿಕಲ್ಲು ಕಂಡು ಜನರು ಕೂಡ ಶಾಕ್ ಆದರು. ಇದೇನ ನಮ್ಮೂರು ಅಂತೇಳಿ. ಕಾಶ್ಮೀರ ಅಲ್ಲ, ಕಲಘಟಕಿ ಅಂತೇಳಿ ಫೋಟೋಗಳು ವೈರಲ್ ಆಗ್ತಾ ಇವೆ. ಆಲಿಕಲ್ಲು ಮಳೆಯಿಂದ ಒಂದು ಕಡೆಯಲ್ಲಿ ಉತ್ತಮವಾಗಿ ಮಳೆಯಾಗಿರುವಂಥದ್ದು. ಹಾಗೆಯೇ ಮಾವು ಬೆಳೆಗಾರರಲ್ಲಿ ಆತಂಕ ಎದುರಾಗಿದೆ. ಆಲಿಕಲ್ಲು ಮಳೆಯ ದೃಶ್ಯಾವಳಿಗಳನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ಯಾವ ರೀತಿ ಇದು ಕಾಶ್ಮೀರದಂತೆ ಭಾಸವಾಗ್ತಾ ಇದೆ. ಆದರೆ ಇದು ಕಾಶ್ಮೀರ ಅಲ್ಲ, ಧಾರವಾಡ ಜಿಲ್ಲೆಯಲ್ಲಿರುವಂಥ ಕಲಘಟಕಿಯ ದೃಶ್ಯಾವಳಿಗಳು. ಸದ್ಯ ಈ ದೃಶ್ಯಾವಳಿಗಳು ಎಲ್ಲೆಡೆ ಹರಿದಾಡ್ತಾ ಇವೆ. ನಿನ್ನೆ ರಾಜ್ಯದ ಸಾಕಷ್ಟು ಜಿಲ್ಲೆಗಳಲ್ಲಿ ಉತ್ತಮ ಮಳೆಯಾಗಿದೆ. ಆದರೆ ಕಲಘಟಕಿಯಲ್ಲಿ ಆಲಿಕಲ್ಲು ಮಳೆಯಾಗಿದೆ. ಒಂದು ಕಡೆಯಲ್ಲಿ ಬೇಸಿಗೆ ಮಳೆ ಬಂತು ಅಂಥೇಳಿ ಜನ ಖುಷಿಪಟ್ಟರು. ಆದರೆ ಮಾವು ಬೆಳೆಗಾರರು ಅಥವಾ ಇತರೆ ಬೆಳೆಗಾರರಿದ್ದಾರಲ್ಲ, ಇತರ ಬೆಳೆಯನ್ನು ಬೆಳೆಯುವಂಥ ರೈತರಿದ್ದಾರಲ್ಲ, ಅವರಿಗೆ ಈ ಮಳೆಯಿಂದ ಸಂಕಷ್ಟ ಎದುರಾಗಿದೆ ಎನ್ನುವಂಥದ್ದು ಗೊತ್ತಾಗಿದೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ರಸ್ತೆ ಮೇಲೆ ಆಲಿಕಲ್ಲು ಬಿದ್ದಿದೆ ಅಂತೇಳಿ. ಹಾಗೆಯೇ ಮಳೆ ಅಬ್ಬರ ಜೋರಾಗಿತ್ತು ಕಲಘಟಕಿಯಲ್ಲಿ. ಧಾರವಾಡ ಜಿಲ್ಲೆಯ ಕಲಘಟಕಿಯ ದೃಶ್ಯಾವಳಿಗಳಿವು. ರಸ್ತೆ ಮೇಲೆ ಆಲಿಕಲ್ಲು ಮಳೆ ಬಿದ್ದಿದ್ದರಿಂದ ಒಂದು ಕಡೆಯಲ್ಲಿ ಸಂಚಾರ ಕೂಡ ಅಸ್ತವ್ಯಸ್ತವಾಯಿತು. ದ್ವಿಚಕ್ರ ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಯಿತು. ಇನ್ನೊಂದು ಕಡೆಯಲ್ಲಿ ಬೇಸಿಗೆ ಸಂದರ್ಭದಲ್ಲಿ ಈ ರೀತಿಯಾದಂಥ ಮಳೆ ಬಂದಿದ್ದು ಜನರಲ್ಲಿ ಖುಷಿ ಕೊಟ್ಟರೆ ರೈತರಲ್ಲಿ ಆತಂಕ ಎದುರಾಗಿದೆ. ಈ ಆಲಿಕಲ್ಲು ಮಳೆ ಬಂದರೆ ಏನು ಸಂಕಷ್ಟಗಳು ಎದುರಾಗುತ್ತೆ ಅಂತೇಳಿ ಈ ಮಾವು ಬೆಳೆಗಾರರಾಗಿರ್ಬೋದು, ಬೇರೆ ಬೇರೆ ಬೆಳೆಗಾರರಾಗಿರ್ಬೋದು, ಅವರಿಗೆ ತೊಂದರೆ ಉಂಟಾಗುತ್ತೆ. ಇನ್ನೊಂದು ಕಡೆಯಲ್ಲಿ ರಸ್ತೆ ಮೇಲೆ ಹೇಗೆ ಮನೆಗಳ ಮೇಲೆ, ಕಟ್ಟಡಗಳ ಮೇಲೆ ಯಾವ ರೀತಿಯಾಗಿ ಮಂಜು ಬಿದ್ದಿದೆ ನೋಡ್ತಾ ಇರಬಹುದು, ಆಲಿಕಲ್ಲು ಬಿದ್ದಿದೆ ನೋಡ್ತಾ ಇರಬಹುದು. ಒಂದು ಕಡೆಯಲ್ಲಿ ಕಾಶ್ಮೀರದಂತೆ ಭಾಸ ಆಗ್ತಾ ಇದೆ. ಆದರೆ ಇದು ಧಾರವಾಡದ ಕಲಘಟಕಿ. ಆಲಿಕಲ್ಲು ಮಳೆಯಿಂದ ಯಾವ ರೀತಿಯಾಗಿ ಅಲ್ಲಿನ ರಸ್ತೆಗಳು ಇದ್ವು ನೋಡ್ತಾ ಇರಬಹುದು.